ಏನು ಅರ್ಜೆಂಟಾಗಿ ಮಾತಾಡಬೇಕು ಅಂತ ಕಸ್ಕೊಂಡೆಲ್ಲ, ಏನಂತ ವಿಷಯ? ಹೌದು ಸೌಭಾಗ್ಯ, ಮಾತಾಡೋಕ್ಕೆ ತುಂಬಾ ವಿಷಯ ಇದೆ, ಅದಕ್ಕೆ ನೀನು ಅರ್ಜೆಂಟಾಗಿ ಬಾ ಅಂತ ಕರೆದಿದ್ದು. ಸೌಭಾಗ್ಯ, ನನ್ನ ಮಗ ಎಂಥ ಕೆಲಸ ಮಾಡಿದ್ರೆ ನೀನು ಗೊತ್ತಿದೆಯಾ? ಅವನೇನು ಮಾಡಿದ ಅಂತ ಕೇಳಿದ್ರೆ ನೀನು ಶಾಕೆ ಹಾಕೋಗ್ತೀಯ. ಅರುಣ, ನಮ್ಮ ಅರುಣ ಏನಕ್ಕ ಅಂತ ಕೆಲಸ ಮಾಡಿದ್ದಾನೆ ಪಾಪ ಅವನು? ಹೌದು, ನಾನು ನಿನ್ನ ಥರನೇ ಅವನಿನ್ನು ಪಾಪ ಚಿಕ್ಕ ಹುಡುಗ ಅಂತ ಅಂದ್ಕೊಂಡಿದ್ದೆ. ಆದರೆ ಅವನು ಮೊನ್ನೆ ಯಾವುದೋ ಒಂದು ಹುಡುಗಿನ ಕರ್ಕೊಬಂದ್ಬಿಟ್ಟು, ಅಮ್ಮ ನಾನು ನಮ್ಮ ಮದುವೆ ಆಗಿದ್ದೀನಿ, ನೀನು ಸೊಸೆ ಇವಳು ಅಂತ ಹೇಳ್ತಿದ್ದಾನೆ. ಏನು ಸೊಸೆ ಅಂತ ಹೇಳಿದ್ನಾ? ಅದು ನಿಮ್ಗೆ ಯಾರಿಗೂ ಹೇಳ್ದಲೆ? ಏನಕ್ಕ ಹೇಳ್ತಾ ಇದ್ದೆ ನೀನು? ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಹೌದು ಸೌಭಾಗ್ಯ, ಅಂಥ ಕೆಲಸ ಮಾಡಿದ್ದಾನೆ. ನನಗಿವಾಗ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ಒಂದು ಕಡೆ ನನ್ನ ಮಗ, ಇನ್ನೊಂದು ಕಡೆ ಆ ಹುಡುಗಿ, ಇವರಿಬ್ಬರ ಮಧ್ಯೆ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ. ನನ್ನ ಮಗನ ಬಿಟ್ಕೊಡೋಕ್ಕೂ ಆಗ್ತಾ ಇಲ್ಲ, ಅವನ ಪರ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ನನಗೆ ತಲೆ ಕೆಟ್ಟೋಗಿದೆ. ಅದಕ್ಕೆ ಸ್ವಲ್ಪ ನಿನ್ನ ಹತ್ರ ಹೇಳ್ಕೊಂಡ್ರೆ ಸ್ವಲ್ಪ ಮನಸ್ಸಲ್ಲಿರೋ ಭಾರ ಕಡಿಮೆ ಆಗುತ್ತೇನೋ ಅಂತ ಕಸ್ಕೊಂಡೆ. ಅಲ್ಲ ಅಕ್ಕ, ನೀನು ಹೇಳ್ತಾ ಇರೋದು ನೋಡ್ತಾ ಇದ್ರಿ ಇವಾಗ ಏನು ಮಾಡ್ತೀಯ ನೀನು? ಆ ಹುಡುಗಿ ಇಲ್ಲಿ ಹಾಗಾದ್ರೆ ಕಾಣಿಸ್ತಿಲ್ಲ. ಇನ್ನೆಲ್ಲಿರ್ತಾಳೆ? ರೂಮೊಳಗಿರ್ತಾಳೆ ಏನೋ. ನನಗಂತೂ ಅರ್ಥನೇ ಆಗ್ತಾಯಿಲ್ಲ ಸೌಭಾಗ್ಯ. ಅಲ್ಲ ಕಣೆ ಅಕ್ಕ, ನಿನ್ನ ಮಗ ಹತ್ರ ಕೇಳಬೇಕಿತ್ತು, ಏನಾಯಿತು, ಯಾಕೆ ಹಿಂಗೆ ಮಾಡಿದೆ ಅಂತ. ನೀನು ಸುಮ್ಮನೆ ಇದ್ದರೆ ಅವನೇ ಅನ್ಕೋತಾನೆ. ಸುಮ್ಮನೆ ಇಲ್ಲದೆ ನಾನೇನು ಮಾಡಲಿ ಹೇಳಿ? ಇವಾಗ ನನ್ನ ಮಗನೇ ಇಲ್ಲ, ನನಗೆ ಪ್ರಪಂಚನೇ ಅವನು ಅಂತ ಸಾಕಿದ್ದಕ್ಕೆ ಅವನು ಇಂಥ ಕೆಲಸ ಮಾಡ್ದ. ಹಾಗಂತ ನಾನು ಇವಾಗ ಅವನ ವಿರುದ್ಧ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಅವನ ಪರ ಮಾತಾಡೋಕ್ಕೂ ಆಗ್ತಾ ಇಲ್ಲ. ನನಗೆ ತುಂಬ ಕಷ್ಟ ಆಗ್ತದೆ ಕಣೆ. ಸರಿ, ಆ ಹುಡುಗಿ ಹೆಂಗಿದ್ದಾಳೆ? ನಿಮಗೆ ಇಷ್ಟ ಆಯ್ತಾ? ಇಷ್ಟ ಪ್ರಶ್ನೆ ಅಲ್ಲ ಸೌಭಾಗ್ಯ ಇದು. ನಾನು ಹೆಂಗೆ ಒಪ್ಕೊಂಡ್ಲಿ? ಇಷ್ಟು ವರ್ಷ 22 ವರ್ಷ ಮಗನ ಸಾಕ್ಬಿಟ್ಟು ಯಾವುದೋ ಹುಡುಗಿನ ಕರ್ಕೊಬಂದು ಸೊಸೆ ಅಂದರೆ ಒಪ್ಕೊಳ್ಳೋಕ್ಕಾಗುತ್ತಾ? ನನಗಿಂತ ಏನು ಆಸೆ ಇರಲ್ವಾ? ನನಗಿಂತ ಕನಸಿರಲ್ವಾ? ನನ್ನ ಸೊಸೆ ಹಂಗಿರಬೇಕು, ಹಿಂಗಿರಬೇಕು, ಅಂತ ಮನೆ ಹೆಣ್ಣು ತರಬೇಕು ಅಂತ. ನಾನು 1000 ಕನಸು ಹೊತ್ಕೊಂಡಿದ್ದೀನಿ ಸೌಭಾಗ್ಯ. ಅದೆಲ್ಲ ಹಾಳು ಮಾಡ್ಬಿಟ್ಟ ಇವನು 1 ನಿಮಿಷದಲ್ಲಿ. ಸರಿ ಅಕ್ಕ, ನೀನು ಹೇಳ್ತಾ ಇದೆಲ್ಲ ಒಪ್ಕೊತೀನಿ. ಆದರೆ ಇವಾಗ ನೀನು ಏನು ಮಾಡ್ತೀಯಾ? ಸೊಸೆ ಬಂದಾಯ್ತಲ್ಲ, ನೀನು ಒಪ್ಕೊಳ್ದೆ ಬೇರೆ ದಾರಿ ಇಲ್ಲ ಅಕ್ಕ. ಇಲ್ಲ ಸೌಭಾಗ್ಯ, ನನ್ನ ಕೈಲಿ ಆ ಒಂದು ವಿಚಾರ ಮಾತ್ರ ಸಾಧ್ಯ ಇಲ್ಲ ಅನ್ಕೋಬಿಡು. ನಾನು ಯಾವತ್ತೂ ಅವಳನ್ನ ಒಪ್ಕೊಳ್ಳೋ ಸಾಧ್ಯ ಇಲ್ಲ. ಯಾಕೆಂದರೆ ಅವಳನ್ನ ನೋಡಿ ನನಗೆ ಅನಿಸ್ತಿದೆ ಅವಳು ನಮ್ಮ ತಕ್ಕನಾಗಿರೋ ಹುಡುಗಿ ಅಲ್ಲ ಅಂತ. ಅಂದರೆ ನಮ್ಮ ಅಂತಸ್ತಿಗೆ ಅವಳು ಸೂಟ್ ಆಗಲ್ಲ ಅಂತ. ಅಲ್ಲ, ನನ್ನ ಮಗನಿಗೆ ಸ್ವಲ್ಪ ಬುದ್ಧಿ ಬೇಡ? ಇವನಿಗೆ ಏನಾಗಿತ್ತು? ಹೋಗಿ ಹೋಗಿ ಅಂಥ ಹುಡುಗಿನ ಹೋಗ್ಲಿ ಮಾಡ್ಕೊಂಡ ನಮ್ಮ ಅಂತಸ್ತು ನೋಡಿ ಮಾಡ್ಕೊಬೇಕಲ್ವ? ಆ ಹುಡುಗಿ ನೋಡ್ರೆ ಗೊತ್ತಾಗುತ್ತೆ ಅವಳಿಗೆ ಏನೂ ಇಲ್ಲ ಅಂತ. ಅಂಥ ಹುಡುಗಿನ ನಾನು ಹೇಗೆ ಒಪ್ಕೊಂಡ್ಲಿ ಹೇಳಿ ಸೌಭಾಗ್ಯ? ಅಕ್ಕ, ಹಾಗಾದರೆ ನೀನು ಹುಡುಗಿನ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ? ನೋಡು ಸೌಭಾಗ್ಯ, ನಾನಂದು ನನ್ನ ಮಗನ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ನನಗೆ ಅವನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಈ ವಿಷಯ ಚೆನ್ನಾಗಿ ಗೊತ್ತು ಅವನಿಗೆ. ನನಗನ್ಸುತ್ತೆ ಆ ಹುಡುಗಿನೇ ನನ್ನ ಮಗನಿಗೆ ಇಲ್ಲದ್ದೆಲ್ಲ ಏನೇನೋ ಥರ ತುಂಬಿ ಅವನ ಮರಳು ಮಾಡಿ ನನ್ನ ಮನೆಗೆ ಬಂದವಳೆ. ನನ್ನ ಮಗನಿಗೆ ಆಸ್ತಿ ಪಾಸ್ತಿ ನೋಡಿ ಆಸ್ತಿ ಮೇಲೆ ಆಸೆ ಪಟ್ಟು ಬಂದವಳೆ ಹೊರತು ನನ್ನ ಮಗನ ಮೇಲೆ ಪ್ರೀತಿಯಿಂದ ಅಲ್ಲ. ನನಗಿದು ಖಂಡಿತ ಅರ್ಥ ಆಯಿತು. ಆ ಹುಡುಗಿನ ನೋಡಿದಾಗ ನಂಗೆ ಗೊತ್ತಾಗ್ಬಿಡ್ತು ಅವಳು ಎಂಥ ಒಳೆ ಅಂತ. ಅದಕ್ಕೆ ನಾನಿವಾಗ ಏನು ಮಾಡ್ತೀನಿ ಅಂದರೆ, ನನ್ನ ಮಗನ ಜೊತೆ ಚೆನ್ನಾಗಿತ್ಕೊಂಡು ನನ್ನ ಮಗನಿಂದ ಆ ಹುಡುಗಿನ ದೂರ ಮಾಡ್ತೀನಿ. ಇಲ್ಲಾಂದರೆ ಅವನು ನನ್ನ ಮಾತು ಕೇಳಲ್ಲ. ನನ್ನ ಮಗನ ಜೊತೆ ಚೆನ್ನಾಗೇ ಇರ್ತೀನಿ, ನನ್ನ ಮಗನ ಮುಂದೆ ಆ ಹುಡುಗಿ ಚೆನ್ನಾಗಿದೆ ಥರ ಆ್ಯಕ್ಟಿಂಗ್ ಮಾಡ್ತೀನಿ. ಇಲ್ಲಾಂದರೆ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಸೌಭಾಗ್ಯ. ನೀನು ಇದ್ರ ಬಗ್ಗೆ ಏನಂತೀಯ? ಅಲ್ಲ ಅಕ್ಕ, ಅದು ಸಾಧ್ಯ ಆಗುತ್ತಾ? ನೀನು ನಿನ್ನ ಮಗನ ಮುಂದೆ ಮಾತು ಚೆನ್ನಾಗಿರ್ತೀನಿ ಅಂತ ಹೇಳ್ತಾ ಇದ್ದೆಯಲ್ಲ, ಇದು ಆ ಹುಡುಗಿ ಗೊತ್ತಾಗ್ಬಿಟ್ರೆ ಆವಾಗ ಏನು ಮಾಡ್ತೀಯಾ? ಆವಾಗ ಹುಡುಗಿ ಹೇಳಿದೆ ಈ ಥರ ಗಂಡ ಹತ್ರ ನಿಮ್ಮಮ್ಮ ಈ ಥರ ಮಾಡ್ತಾರೆ ಅಂತ. ಆವಾಗ ಅದೇಂಗೆ ಹೇಳ್ತಾಳೆ? ನಾನು ನನ್ನ ಮಗನಿಗೆ ಚೆನ್ನಾಗಿ ತಲೆ ತಿಕ್ಕಿರ್ತೀನಲ್ವ, ಹಂಗಿರ್ಬೇಕಾದ್ರೆ ಅವಳು ಹೆಂಗೆ ಹೇಳ್ತಾಳೆ? ಅದು ನನಗೆ ಆಗಲ್ಲ ಅಂತ ಅನಿಸುತ್ತೆ ಸೌಭಾಗ್ಯ. ಇದನ್ನ ಬಿಟ್ಟರೆ ಏನು ಮಾಡಲಿ ನಾನು? ನಂಗೆ ನನ್ನ ಮಗ ಬೇಕು ಅಷ್ಟೇ. ಅದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ಆದರೆ ನನ್ನ ಮಗನ ಮಾತ್ರ ಕಳ್ಕೊಳ್ಳಲ್ಲ. ಅವನ್ನ ಕಳ್ಕೊಂಡು ನನ್ನ ಕೈಲಿ ಖಂಡಿತ ಬದುಕೋಕ್ಕಾಗಲ್ಲ. ಆಂಟಿ, ಅರುಣ್ ರೂಮಲ್ಲಿ ಕಾಣಿಸ್ತಾ ಇಲ್ಲ. ಎಲ್ಲಿಗೆ ಹೋಗಿದ್ದಾನೆ ಇಷ್ಟು ಬೆಳಗ್ಗೆನೆ? ನನಗಂತೂ ಏನೂ ಹೇಳಿಲ್ಲ. ನಾನು ನಿದ್ರೆ ಮಾಡಿಬಿಟ್ಟಿದ್ನಾ, ಹಾಗೆ ಎದ್ದು ಹೋಗ್ಬಿಟ್ಟಿದ್ದಾನೆ. ನಿಮಗೆ ಅದು ಹೇಳ್ಬಿಟ್ಟು ಹೋಗಿದ್ದಾನ ಆಂಟಿ? ಅಕ್ಕ, ಆ ಹುಡುಗಿ ಇವಳೇನಾ? ನೋಡೆ, ನೀನು ಸುಮ್ಮನೆ ಬಂದು ನನ್ನ ಆಂಟಿ ಅಂತ ಕರಿತಾ ಇರಬೇಡ. ನನಗೆ ನಿನ್ನ ಮುಖ ನೋಡಿದ್ರೆ ಆಗಲ್ಲ. ನನಗೆ ನೀನು ಇಷ್ಟ ಇಲ್ಲ, ಅರ್ಥ ಆಯ್ತಾ? ಏನು, ನಾನು ನಿಮಗೆ ಇಷ್ಟ ಇಲ್ವಾ? ಯಾಕೆ ಅಂದರೆ ನೀನು ನಾನು ನೋಡಿ ಮಾಡಿ ಮೆಚ್ಚಿ ಮುದ್ದಾಡಿ ಕರ್ಕೊಂಡು ಸೊಸೆ ಅಲ್ಲ, ನೀನಾಗೆ ಓಡಿ ಬಂದಿರೋಳು. ನೀನಂಗೆ ಇಷ್ಟ ಆಗ್ತಾ ಹೇಳು? ಏನು, ನಾನು
ಓಡ್ ಬಂದಿರೋಳ? ಎಲ್ಲಿಗೆ? ಯಾರ ಜೊತೆ? ಏಯ್, ಎಲ್ಲಿಗೆ ಅಂದ್ರೆ ನಮ್ಮ ಮನೆಗೆ, ನನ್ನ ಮಗನ ಜೊತೆನಲ್ಲಿ. ಹಾ, ಹಂಗಂದ್ರೆ ನನ್ನ ಜೊತೆ ನಿಮ್ಮ ಮಗನು ಓಡಿದಾನೆ ಬಂದಿದ್ದಾನೆ. ಅವನ್ನ ಮಾತ್ರ ಯಾಕೆ ನೀವು ಯಾರು ಹೇಳಲ್ಲ ಓಡ್ ಬಂದವನು ಅಂತ? ಹೆಣ್ಮಕ್ಳಿಗೆ ಮಾತ್ರ ಯಾಕೆ ಓಡ್ ಬಂದವಳು ಓಡೋದಳು ಅಂತ ಹೇಳ್ತೀರಾ? ಹೇಳಿ ಆಂಟಿ. ನೋಡು, ನನಗೆ ಈ ಥರ ಎಲ್ಲ ಕ್ವಶನ್ ನಿಂಗೆ ಕೇಳೋ ಅವಶ್ಯಕತೆ ನನಗಿಲ್ಲ. ನಾನು ನಿಂಗೆ ಉತ್ತರ ಹೇಳ್ಬೇಕಾಗೂ ಇಲ್ಲ. ಫಸ್ಟ್ ಒಳ್ಳೆಯಿಂದ ತೊಲಗು ನೀನು. ಆಂಟಿ, ನೀವಿನ್ನು ಯಾವ ಕಾಲದಲ್ಲಿ ಇದ್ದೀರಾ? ತೊಲಗಬೇಕಾ? ನೋಡಿ ಆಂಟಿ, ನೀವೇನು ಅನ್ಕೊಂಡಿರ್ಬೋದು ನನ್ನ ಬಗ್ಗೆ, ಆದರೆ ನೀವೇನು ಅನ್ಕೊಂಡಿದ್ರು ಅದು ನಾನಲ್ಲ. ನಾನು ನಿಮಗೆ ಬಗ್ಗೋದು ಇಲ್ಲ, ನಿಮ್ಮನ್ನು ಬಗ್ಸೋದು ಇಲ್ಲ. ದಯವಿಟ್ಟು ಸ್ವಲ್ಪ ಅರ್ಥ ಮಾಡಿಕೊಂಡು ಅದೇ ಚೆನ್ನಾಗಿರಿ. ಇಲ್ಲ ಅಂದರೆ ನೋಡಿ, ಯೋಚನೆ ಮಾಡಿ. ಏಯ್, ಏನೇ ನನಗೆ ನನ್ನ ಮುಂದೆ ನಿಂತ್ಕೊಂಡು ಆವಾಜ್ ಹಾಕೋಷ್ಟು ಧೈರ್ಯ ಬಂತ ನಿನಗೆ? ಬಂದಿನ್ನೂ ಒಂದಿನ ಆಗಿಲ್ಲ, ಅಷ್ಟು ಬೇಗ ಅಧಿಕಾರ ತರಿಸ್ತಾ ಇದ್ದೀನಿ ನನ್ನ ಮುಂದೆ. ನೋಡಿ ಆಂಟಿ, ನನಗೆ ಯಾವ ಅಧಿಕಾರನೂ ಬೇಡ, ಆಸ್ತಿ ಅಂತಸ್ತು ಬೇಡ. ಆಂಟಿ, ನಾನು ಹೇಳೋದು ಕೇಳಿಸ್ಕೊಳ್ಳಿ. ನನಗೆ ಈ ಥರ ಜೋರಾಗೆಲ್ಲ ಮಾತಾಡೋಕ್ಕೆ ಇಷ್ಟ ಇಲ್ಲ ನಿಮ್ಮ ಹತ್ರ. ಯಾಕೆಂದರೆ ನಾನು ಆ ಥರ ಬೆಳೆದಿಲ್ಲ ಆಂಟಿ. ನಮ್ಮಮ್ಮ ನನಗೆ ಒಳ್ಳೆ ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ. ಆ ಕಾರಣದಿಂದ ಹೇಳ್ತಾ ಇದ್ದೀನಿ. ದಯವಿಟ್ಟು ಏನಾಯಿತು ಅಂತ ನಿಮ್ಮ ಮಗನ ಹತ್ರ ಮಾತಾಡಿ, ಆಮೇಲೆ ನನ್ನ ಹತ್ರ ಮಾತಾಡಿ. ಅದೆಲ್ಲ ಅರ್ಥ ಮಾಡ್ಕೊಳ್ದೆ ಬಂದು ನನ್ನ ಈ ಥರ ಬೈತಾ ಇರಬೇಡಿ ಆಂಟಿ, ನನಗೂ ನೋವಾಗುತ್ತೆ ಅಲ್ವಾ? ಏನು, ನಿಮ್ಮಮ್ಮ ನಿಮಗೆ ಒಳ್ಳೆ ಸಂಸ್ಕಾರ ಹೇಳ್ಕೊಟ್ಟಿದ್ದಾಳ? ಹಂಗಿದ್ಮೇಲೆ ನೀನಕ್ಕೆ ಹಿಂಗೆ ಓಡಿ ಬಂದೆ ನನ್ನ ಮಗನಿಂದೆ? ಅಷ್ಟು ಒಳ್ಳೆ ಸಂಸ್ಕಾರ ಹೇಳ್ಕೊಟ್ರು ನಿಮ್ಮಮ್ಮ. ನೀನು ಒಳ್ಳೆ ಬುದ್ಧಿ ಕಲಿಸಿರ್ಬೇಕು ಅಲ್ಲ? ನಿನಗೆ ಗೊತ್ತಿಲ್ಲ ಈ ಥರ ಓಡಿ ಬರಬಾರ್ದು ಅಂತ? ಅದು ಇಷ್ಟು ಚಿಕ್ಕ ವಯಸ್ಸಿಗೆ. ಚೀಚೆ, ನೀನೇ ಇಂಥವಳು, ಇನ್ನು ನಿಮ್ಮಮ್ಮ ಇನ್ನೆಂಥವಳು ಆ ದೇವರೇ ಗೊತ್ತು. ನಿಮ್ಮಮ್ಮ ನೆಟ್ಟಗೆಲ್ಲೋ ಬಾಳಿಲ್ಲ ಅನಿಸುತ್ತೆ, ಅದಕ್ಕೆ ನಿಂಗೂ ಇಷ್ಟು ಕೆಟ್ಟ ಬುದ್ಧಿ ಕೊಟ್ಟಿದ್ದಾಳೆ. ಆಂಟಿ, ಹೋಗ್ಲಿ ಹೋಗ್ಲಿ ಅಂತ ಸೈಲೆಂಟಾಗಿದ್ದಷ್ಟು ಜಾಸ್ತಿ ಆಯಿತು ನಿಮ್ಮದು. ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು ನಮ್ಮ ಅಮ್ಮನ ಬಗ್ಗೆ ಮಾತಾಡೋಕ್ಕೆ? ನಿಮಗೆ ಅಧಿಕಾರ ಇರೋದು ನನ್ನ ಬಗ್ಗೆ ಅಷ್ಟೇ. ನನ್ನ ಬೇಕಾದ್ರೆ ಏನು ಬೇಕಾದರೂ ಬೈರಿ, ಆದರೆ ನಮ್ಮ ಅಮ್ಮವ್ರಿಗೂ ವಿಷಯ ಹೋದರೆ ನಾನು ಚಂಡಿ ರೂಪ ತಳ್ಳಬೇಕಾಗುತ್ತೆ. ಬಿ ಕೇರ್ಫುಲ್. ಏನೇ, ನನಗೆ ಹುಷಾರಾಗಿರು ಅಂತ ಹೇಳ್ತಾ ಇದೆಯಾ? ಎಷ್ಟು ಧೈರ್ಯ ಇರಬೇಕು ನಿನಗೆ? ಬರಲಿ, ನನ್ನ ಮಗ ಬರಲಿ ಇರು. ಇವಾಗಲೇ ಒದ್ದು ಆಚೆಗೆ ಹಾಕ್ಸಿಲ್ಲ ಅಂದರೆ ನಾನು ಅರುಣ್ ಅಮ್ಮನೇ ಅಲ್ಲ. ಎಷ್ಟು ಧೈರ್ಯ ಒಳಗೆ. ಅಕ್ಕ, ಹೋಗ್ಲಿ ಬಿಡು ಅಕ್ಕ, ನೀನು ಹಂಗೆಲ್ಲ ಮಾತಾಡಬಾರ್ದಾಗಿತ್ತು. ಅವ್ರ ಅಮ್ಮನ ಬಗ್ಗೆ ಯಾಕೆ ಆ ಥರ ಮಾತಾಡ್ತೀಯಾ? ಈ ಹುಡುಗಿ ಬೇಕಾದ್ರೆ ಬೈಯಿ, ಆದರೆ ಅವ್ರ ಅಮ್ಮನ ಬೈಯೋದು ತಪ್ಪಲ್ವೇನಕ್ಕ? ಯಾಕೆಂದರೆ ನಾನು ಹೆಣ್ಣಿನ ತಾಯಿಯಾಗಿ ಯೋಚನೆ ಮಾಡಬೇಕಲ್ವಾ? ಅದಕ್ಕೆ ಹಿಂಗೆ ಹೇಳ್ತಾ ಇದ್ದೀನಿ. ಸೌಭಾಗ್ಯ, ನಿಂಗಿನ್ನೂ ಗೊತ್ತಿಲ್ಲ ಇವಳು ಎಂಥವಳು ಅಂತ. ನನಗೂ ಇವಾಗಷ್ಟೇ ಅರ್ಥ ಆಗ್ತದೆ. ನನ್ನ ಬಗ್ಗೆ ಇಷ್ಟೆಲ್ಲ ಮಾತಾಡೋಳು ನನ್ನ ಮಗಂಗೆ ಎಷ್ಟು ಥರ ತಿಕ್ಕಿರಬೇಡ ಅವಳು. ಹಾಂ, ನಾನು ಅಂದ್ಕೊಂಡಿದ್ದೆ ನಿಜ ಆಗಿದೆ. ಇವಳೇ ನನ್ನ ಮಗನಿಂದ ಬಿದ್ದಿದ್ದಾಳೆ. ಅಯ್ಯೋ ಆಂಟಿ, ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ. ಒಂದ್ಸರಿ ಹೇಳಿದ್ರೆ ನಾನು ನಿಮ್ಮ ಮಗನಿಂದ ಬಿದ್ದಿಲ್ಲ, ಓಡು ಬಂದಿಲ್ಲ, ಇದೆಲ್ಲ ಮಾಡಿದ್ದವನೇ. ನಿಮ್ಗೆ ಅಷ್ಟು ಡೌಟ್ ಇದ್ರೆ ಹೋಗಿ ಕೇಳ್ಕೊಳ್ಳಿ. ಅದನ್ನು ಬಿಟ್ಟು ನನ್ನ ಬಗ್ಗೆ ಇನ್ನೊಂದು ಸರಿ ಮಾತಾಡೋಕೆ ಬಂದರೆ ಚೆನ್ನಾಗಿರಲ್ಲ. ಇದೇ ಲಾಸ್ಟು. ನನ್ನ ಬಗ್ಗೆನೇ ಅಷ್ಟೇ ಅಲ್ಲ, ನನ್ನ ತಾಯಿ ಬಗ್ಗೆ ಮಾತಾಡಿದ್ರೆ ಗೊತ್ತಿಲ್ಲ ನಾನು ಏನು ಮಾಡ್ತೀನಿ ಅಂತ. ಹುಷಾರಾಗಿರಿ. ನಾನು ನೋಡೋಕೆ ಹಿಂಗಿರ್ಬೋದು, ಆದರೆ ತಲೆ ಕೆಟ್ಟರೆ ಚಂಡಿ ಚಾಮುಂಡಿ ಆಗ್ಬಿಡ್ತೀನಿ. ಯಪ್ಪ ಯಪ್ಪ ಅಕ್ಕ, ನೀನು ಸೊಸೆ ಭಾರಿ ಇದ್ದಾಳೆ. ಚೋಟ್ ಮೆಣಸಿನ್ಕಾಯಿ ಎಷ್ಟು ಬಾಯಿ ಮಾಡೋದ್ಲು ನೋಡು ಸೌಭಾಗ್ಯ, ಎಷ್ಟು ಬಾಯಿ ಮಾಡ್ತಾಳೆ ಅವಳು. ಆದರೆ ನಿನ್ನೆ ಬಂದಾಗ ತುಂಬ ಸೈಲೆಂಟ್ ಆಗಿದ್ಲು. ಪರವಾಗಿಲ್ಲ ಬಿಡು ಅಂದ್ಕೊಂಡಿದ್ದೆ, ಆದರೆ ನನಗಿಂತ ಜೋರಾಗಿದ್ದಾಳೆ ಹುಡುಗಿ. ಇವಳನ್ನ ಇವಾಗಲೇ ಬಗ್ಸ್ಬೇಕು, ಇಲ್ಲಾಂದರೆ ಚಿಗುರ್ಕೊಂಡ್ಬಿಡ್ತಾಳೆ. ಅದೇನು ಬಗ್ಸ್ತೀಯೋ, ನೀನೇ ಬಗ್ತೀಯೋ, ಆ ದೇವ್ರಿಗೆ ಗೊತ್ತು. ಅಕ್ಕ, ಅಂದಂಗೆ ಬಂದು ವಿಚಾರಣೆ ಮಾಡ್ತೋಗ್ಬಿಟ್ಟಿದೆ ನೋಡು. ನಮ್ಮ ಪವಿತ್ರನಿಗೆ ಮದುವೆ ಫಿಕ್ಸ್ ಆಗಿದೆ ಅಕ್ಕ, ಅದು ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಏನು, ಪವಿತ್ರನಿಗೆ ಮದುವೆ ಫಿಕ್ಸ್ ಆಗಿದೆಯಾ? ನನಗೊಂದು ಮಾತು ಹೇಳೇ ಇಲ್ಲ. ಅದು ಇಷ್ಟು ಮದುವೆ ಫಿಕ್ಸ್ ಎಲ್ಲ ಆದಮೇಲೆ ಹೇಳ್ತಿದ್ಯಾ? ಅಯ್ಯೋ ಅಕ್ಕ, ಫಿಕ್ಸ್ ಅಂದರೆ ಏನೂ ಇಲ್ಲ, ಬಂದು ನೋಡ್ಕೊಂಡು ಹೋಗಿದ್ದಾರೆ. ನಮ್ಮ ಯಜಮಾನ್ರಿಗಂತೂ ತುಂಬ ಇಷ್ಟ ಇದೆ, ನನಗೆ ಅಷ್ಟಕ್ಕಷ್ಟೇ. ಯಾಕೆ, ಹುಡುಗಂಗೆ ಏನಾಗಿದೆ? ನಿಂಗೆ ಇಷ್ಟ ಆಗ್ತಾ ಇಲ್ಲ? ಅಕ್ಕ, ಅದು ಏನು ಅಂದರೆ ಹುಡುಗನ ಕಡೆಯವರು ನಮ್ಮಷ್ಟು ಅನುಕೂಲವಾಗಿಲ್ಲ. ಅದೊಂದೇ ಕಾರಣ ಅಲ್ಲ, ಅವ್ರ ಮೈನಲ್ಲಿ ಒಂದು ಸಮಸ್ಯೆ ಆಗಿದೆ ಅಕ್ಕ. ಅದೇನೆಂದರೆ ಈ ಹುಡುಗಂಗೆ ಒಬ್ಳು ತಂಗಿ ಇದ್ದಾಳೆ, ಅವಳು ಓಡೋಗಿ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಏನು, ಓಡೋಗಿ ಮದುವೆ ಮಾಡ್ಕೊಂಡಿದ್ದಾಳೆ? ಆಮೇಲೇನು, ಇವಾಗ ಒಂದು 2 ತಿಂಗಳೇನು ಆಗಿದೆಯಂತೆ. ನನಗೆ ನಮ್ಮ ಪವಿತ್ರ ಅಲ್ಲಿಗೆ ಹೋದ್ಮೇಲೆ ಹುಡುಗಿಂದ ಏನು ತೊಂದರೆ ಆಗುತ್ತಾ ಅಂತ ಯೋಚನೆ. ಅದು ಅಲ್ಲದೆ ಈ ಹುಡುಗಲ್ಲಿ ಹೆಂಗಿರ್ತಾಳೆ ಅಂತಾನೆ ಅಕ್ಕ, ಅದನ್ನು ಬಿಟ್ಟರೆ ಬೇರೆ ಏನು ಯೋಚನೆ ಇಲ್ಲ. ಅಲ್ಲ ಸೌಭಾಗ್ಯ, ಇರೋದೊಬ್ಬ ಮಗಳು, ಅಂಥದ್ರಲ್ಲಿ ನೀವು ಹೋಗಿ ಏನು ಇಲ್ದೋಳ ಮನೆ ಕೊಟ್ಟರೆ ಹೆಂಗೆ? ಯಾಕೆ, ಇದೆಲ್ಲ ನಿಮ್ಮ ಯಜಮಾನ್ರಿಗೆ ಗೊತ್ತಿಲ್ವಂತ? ಅಯ್ಯೋ ಅಕ್ಕ, ಅವ್ರಿಗೆಲ್ಲ ಗೊತ್ತಿದೆ. ಅವ್ರು ಏನು ಗೊತ್ತೇ ಹೇಳ್ತಾ ಇದ್ದಾರೆ, ಹುಡುಗ ತುಂಬ ಒಳ್ಳೆಯವನು, ಅವ್ರ ಅಪ್ಪ ಅಮ್ಮನೂ ಅಷ್ಟೇ, ಅಷ್ಟೊಂದೇನು ಕೆಟ್ಟ ಥರ ಕಾಣಿಸಲ್ಲ ನೋಡೋಕ್ಕೆ. ಅಂಥದ್ರಲ್ಲಿ
ಇನ್ನು ಯೋಚನೆ ಮಾಡೋಕೆ ಏನಿದೆ ಅಂತ ಇವ್ರು ಹೇಳ್ತಾ ಇದ್ದಾರಕ್ಕ. ನನಗಂತೂ ಗೊತ್ತಿಲ್ಲ, ಆದರೆ ನಮ್ಮ ಮನೇಲಿ ಒಂದು ತುಂಬ ಖುಷಿ ಆಗ್ಬಿಟ್ಟಿದೆ. ನನಗೆ ಅವ್ರ ಹತ್ರ ಮಾತಾಡಿ ವಾದ ಮಾಡೋಕ್ಕಾಗಲ್ಲ ಅಕ್ಕ, ಅದಕ್ಕೆ ನಾನು ಒಪ್ಕೊಂಬಿಟ್ಟೆ. ಅಲ್ಲ ಕಣೆ, 4 ಜನ ಸೇರಿರೋ ಹತ್ರ ನಾವು ಹೇಳ್ಕೊಬೇಕಲ್ಲ ಇವ್ರು ನಮ್ಮ ಬೀಗರು ಅಂತ. ಅದಕ್ಕಾದ್ರೂ ನಮ್ಮ ಸರಿ ಸಮ ಇರಬೇಕಲ್ವಾ? ಸ್ವಲ್ಪ ಯೋಚನೆ ಮಾಡು. ನಿನಗೆ ಇಷ್ಟ ಇಲ್ಲ ಅಂದರೆ ಮಾತಾಡು, ಆಗಲ್ಲ ಅಂತ ಹೇಳು. ನೀನು ಸುಮ್ಮನಿರ್ತೀಯಾ? ಎಲ್ಲಿ ಅಕ್ಕ, ನನಗೆ ಅಷ್ಟು ಧೈರ್ಯ ಎಲ್ಲಿ ಬರ್ಬೇಕು ಹೇಳು? ನಾನು ನಿಂತಾರಣ ಗಂಡನ ಮಾತು ಬಿಡೋದು ನನಗೆ ಅಷ್ಟು ಧೈರ್ಯ ಇಲ್ಲ ಅಕ್ಕ. ನಾನು ಹಿಂಗೆ ಮೊದಲಿಂದ ಹೇಳ್ಕೊಡ್ತಾ ಬರ್ತಾ ಇದ್ದೀನಿ, ಗಂಡನ ಸ್ವಲ್ಪ ಅದ್ದಬಸ್ತಾರೆ ಇಟ್ಕೊ ಅಂತ. ನೀನು ನನ್ನ ಮಾತು ಎಲ್ಲಿ ಕೇಳ್ತೀಯಾ? ನೋಡು, ನಾನು ನೋಡಿ ಕಲ್ತ್ಕೊ. ನಾನು ಗಂಡ ನೋಡ್ದಲ್ಲ, ಬಿಡು, ಅದೆಲ್ಲ ಯಾಕೆ ಇವಾಗ ಆಗೋಗಿರೋ ವಿಷಯ ಅದೆಲ್ಲನೂ. ಸರಿ, ಅಂದಂಗೆ ಮದುವೆ ಯಾವಾಗ ಫಿಕ್ಸ್ ಮಾಡಿದ್ದೀರಾ? ಅಕ್ಕ, ಇವತ್ತೇನೋ ಜಾತಕ ನೋಡಿಸ್ಬೇಕಾಗಿತ್ತೆ ಅಕ್ಕ, ಆದಷ್ಟು ಬೇಗ ಫಿಕ್ಸ್ ಮಾಡ್ತೀವಿ. ಹೌದಾ, ಸರಿ, ಹಾಗಿದ್ರೆ ಒಳ್ಳೇದಾಯ್ತು ಬಿಡು. ಆದ್ರೂ ಏನೂ ಇಲ್ಲ ಅಂತ ಹೇಳ್ತಾ ಇದೆಯಾ? ಏನೋ ನೋಡು, ಯೋಚನೆ ಮಾಡು. ನಾಳೆ ದಿನ ನಮ್ಮ ಮನೆಗೆ ಬಂದ್ರಾದ್ರೂ ನಮ್ಮ ಸಮಕ್ಕೆ ಇರಬೇಕು ಅಂತ ನನಗೆ ಅನಿಸುತ್ತೆ. ಏನೋ ನಿಮ್ಮ ಗಂಡ ಹೆಂಡತಿಗೆ ಬಿಟ್ಟಿದ್ದು, ನನಗೆ ಯಾಕೆ? ನಂದೇ ಹಿಂಗಾಗಿ ಕೂತ್ಕೊಂಡಿದ್ದೆ. ನಾನು ನಿಮ್ಮ ಬಗ್ಗೆ ಏನಷ್ಟೇ ಮಾಡಲಿ ಹೇಳಿ? ಅದು ಸರಿ ಬಿಡು ಅಕ್ಕ, ನಿನ್ನ ಮಗಳು ಮೊದಲೇ ಹಾಗೆ, ಇವಾಗ ನಿನ್ನ ಮಗ ಇದ್ದ, ಇವನು ಹಿಂಗಾದ್ನಲ್ಲ. ಛೇ ಸೌಭಾಗ್ಯ, ನೀನು ನನ್ನ ನಾಡ್ಕೊತಾ ಇದೀಯಾ? ನಿನ್ನ ಮಗ ನೆಟ್ಟಿಗಿಲ್ಲ, ನಿನ್ನ ಮಗಳು ನೆಟ್ಟಿಗಿಲ್ಲ ಅಂತ ತಾನೇ? ಅಯ್ಯೋ ಅಕ್ಕ, ಛೇ ಛೇ ಛೇ, ನಾನು ಹಂಗೆ ಹೇಳಿಲ್ಲ ಅಕ್ಕ. ನಿನ್ನ ಮಕ್ಳು ಬೇರೆ ನನ್ನ ಮಕ್ಳು ಬೇರೆನಾ? ನಮ್ಮ 3 ಜನ ಮಕ್ಕಳು ಒಂದೇ ಅಲ್ವಾ? ಹೇಳ್ದೆ ಅಷ್ಟೇ, ಹಿಂಗೆ ಆಯಿತು, ಈ ಥರ ಮಾಡಿದ್ರು ಅಂತ. ನಾನು ಹಿಂಗೆ ಆಡ್ಕೊತೀನಿ ಅಕ್ಕ. ಎಂಥ ಮಾತಾಡ್ದೆ ಅಕ್ಕ ನನಗೆ ನೀನು? ಅದೇ ಅಂದ್ಕೊಂಡೆ, ನನ್ನ ತಂಗಿ ನನ್ನ ಆಡ್ಕೊತಾಳ ಅಂತ. ಸರಿ ನಡಿ, ಏನಾದರೂ ತಿನ್ಕೊಂಡು ಮನೆಗೆ ಹೋಗುವಂತೆ. ಇಲ್ಲ ಅಕ್ಕ, ನನಗೆ ಗೊತ್ತಾಗುತ್ತೆ, ಸ್ವಲ್ಪ ಕೆಲಸ ಬೇರೆ ನಾನು ಮಾಡಬೇಕು. ಸರಿ, ಬರ್ತೀನಿ ಅಕ್ಕ. ಇರೇ, ಇವಾಗ ತಾನೇ ಬಂದೆ, ಹಂಗೆ ಇದ್ದೋಗ್ತೀಯಾ? ಕುತ್ಕೋ. ಅಪರೂಪಕ್ಕೆ ಬರ್ತೀಯಮ್ಮ ಯಾವಾಗಲೂ ಒಂದ್ಸಾರಿ, ಅದರಲ್ಲೂ ಇರೋದಿಲ್ಲ ಅಂತೀಯ. ಯಾವಾಗಲೂ ಗಂಡ ಮಕ್ಕಳು ಇದ್ದೇ ಆಗೋಯ್ತು ನಿಂದು. ಅದನ್ನು ಬಿಟ್ಟರೆ ನನಗೆ ಏನಿದೆ ಅಕ್ಕ, ಮತ್ತೆ ನನ್ನ ಗಂಡ ನನ್ನ ಮಗಳು ಅದೇ ನನ್ನ ಪ್ರಪಂಚ ಅಲ್ವಾ? ಸರಿ ಅಕ್ಕ, ಬರ್ತೀನಿ, ಮತ್ತೆ ಸರಿ ಬರ್ತೀನಿ. ಅಂದಂಗೆ ಅಕ್ಕ, ನೀನು ಸೊಸೆ ತುಂಬ ಚೋಟ್ ಮೆಣಸಿಕಾಯಿ, ಸ್ಟ್ರಾಂಗ್ ಆಗಿದ್ದಾಳೆ, ಹುಷಾರಾಗಿರು. ಸೌಭಾಗ್ಯ, ನೀನು ಕೂಡ ನನ್ನ ಮಗ ಒಬ್ಬ ಸಾಲದು ಅಂತ ನೀನು ಬೇರೆ ಕಾಟ ಕೊಡು ನನಗೆ. ಸರಿ ಅಕ್ಕ, ನಾನು ಬರ್ತೀನಿ. ಇಲ್ಲ, ಇವಳನ್ನ ಹೆಂಗೆ ಬಿಟ್ಟರೆ ಆಗಲ್ಲ, ಇವಳಿಗೊಂದು ದಾರಿ ಮಾಡಲೇಬೇಕು. ಆದಷ್ಟು ಬೇಗ ಮಾಡ್ತೀನಿ. ಅಪ್ಪ ದೇವ್ರಿ, ನನ್ನ ಮಗಳನ್ನ ಆದಷ್ಟು ಬೇಗ ಹುಷಾರು ಮಾಡಿ, ಅವಳು ಎಲ್ಲ ಮಕ್ಕಳ ಥರ ಚೆನ್ನಾಗಿರೋ ಥರ ಮಾಡಿದ್ರೆ ನಾನು ವ್ರತ ಮಾಡಿ ಹರಕೆ ತೀರಿಸ್ತೀನಿ ಅಪ್ಪ. 7 ವಾರ ಶನಿವಾರ ವ್ರತ ಮಾಡಿ ನನ್ನ ಮಗಳು ಆರೋಗ್ಯ ಆಶೆಲ್ಲ ಕೊಡೋ ಥರ ಮಾಡಪ್ಪ ತಂದೆ. ನಾನೇನು ಅಂದ್ಕೊಂಡು ವ್ರತ ಎಲ್ಲ ಮಾಡಿ ನಿರ್ವಹಿಸ್ತೀನಪ್ಪ ತಂದೆ. ನನ್ನ ಮಗಳಿಗೆ ಒಳ್ಳೆ ಆರೋಗ್ಯ, ಆಯುಷು, ವಿದ್ಯೆ ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಪ್ಪ. ಇಷ್ಟೇ, ನನಗಿನ್ನೇನೇ ಬೇಡ. ಮತ್ತು ಇನ್ನೊಂದಿದೆ, ಮರ್ತೋಗ್ಬಿಟ್ಟಿದ್ದೆ. ನಮ್ಮ ಯಜಮಾನ್ರು ನನ್ನ ಮಗಳು ಅವ್ರ ಮಗು ಅಂತ ಒಪ್ಕೊಳ್ಳೋ ಥರ ಮಾಡಪ್ಪ ತಂದೆ. ಈ ಮಗು ಎಷ್ಟು ಚೆನ್ನಾಗಿ ಹೋಗುತ್ತೆ, ಆದರೆ ಅವ್ರ ಅಪ್ಪಂಗೆ ಯಾಕೋ ಮನಸ್ಸೇ ಬರ್ತಾ ಇಲ್ಲ. ಇದೆಲ್ಲ ಆದಷ್ಟು ಬೇಗ ಸರಿ ಹೋಗೋಕೆ ಮಾಡಪ್ಪ ತಂದೆ. ಚಿನಿ ಪುಟ್ಟಿ, ನೋಡಲ್ಲ ದೇವರಿದೆ, ದೇವ್ರಿಗೆ ಕೈ ಮುಗಿಯಮ್ಮ. ನೀನು ಕೈ ಮುಗಿ ದೇವರಿಗೆ ಬೇಡ್ಕೊಂಡ್ರೆ ನಿನ್ನ ಬೇಗ ಹುಷಾರು ಮಾಡ್ತಾನೆ, ಆಯಿತಾ? ಸ್ವಾಮಿ, ಹಲೇ ಬಂಗಾರಿ, ನಿಂಗೆ ಮಾತಾಡೋಕೆ ಬರ್ತಾ? ಪರವಾಗಿಲ್ಲ, ನನ್ನ ಬಂಗಾರಿ ಮಾತಾಡ್ತಿದ್ದಾಳೆ. ಅಲ್ಲ, ಹಂಗಂದ್ರೆ ಡಾಕ್ಟ್ರ್ ಅಂದ್ರಲ್ಲ. ಓ, ಎಲ್ಲ ದೇವ್ರ ಮಹಿಮೆನೇ ಇರಬೇಕು. ಅಪ್ಪ ತಂದೆ, ನಾನು ಕೇಳ್ಕೊಂಡ ತಕ್ಷಣ ಒಂದು ಸೂಚನೆ ಕೊಟ್ಟಲ್ಲ, ಸಾಕಪ್ಪ. ನನಗಿನ್ಮೇಲೆ ಭರವಸೆ ಬಂತು ನಿನ್ನ ಮೇಲೆ. ನಾನು ವೃತ್ತ ಖಂಡಿತ ಮಾಡ್ತೀನಿ. ನನ್ನ ಮಗಳನ್ನ ಇದೇ ರೀತಿ ಕಾಪಾಡು ತಂದೆ. ಓ, ಪರಿಮಳ, ಇವಳೇ ಅಲ್ವಾ ಪರಿಮಳ? ಹಂಗಂದರೆ ನಾನು ಹಿಡಿದು ಪರಿಚಯ ಇಲ್ವಲ್ಲ? ನನಗೆ ಮಾತ್ರ ಗೊತ್ತಿರೋದು ಇವಳು ಯಾರು ಅಂತ. ಇವಳಿಗೆ ನಾನು ಯಾರು ಅಂತ ಗೊತ್ತಿಲ್ಲ. ತಡಿ, ಹೋಗಿ ಮಾತಾಡ್ತೀನಿ. ಅವಳು ಹೇಗೆ ಅಂತ ನನಗೆ ಗೊತ್ತಾಗುತ್ತಲ್ಲ. ಅಕ್ಕ, ಇವಳು ನಿಮ್ಮ ಮಗಳ? ನೋಡೋಕ್ಕೆ ನಿಮ್ಮಾಗೆ ತುಂಬ ಮುದ್ದಾಗಿದ್ದಾಳೆ. ಏನು ಹೆಸರು ಪಾಪದು? ಅದು ಇನ್ನೂ ಪಾಪಗೆ ಹೆಸರಿಟ್ಟಿಲ್ಲ, ಹೆಸರು ಇಡಬೇಕು. ಅಂದಂಗೆ ನೀವು ಯಾರು ಅಂತ ನನಗೆ ಗೊತ್ತಾಗಿಲ್ಲ. ನಾನು ನಿಮ್ಮನ್ನ ಇದೇ ಮೊದಲ ಸಾರಿ ನೋಡ್ತಾ ಇರೋದು. ಹೌದು ಅಕ್ಕ, ನಾನು ಇದೇ ಮೊದಲ ಸಾರಿ ಬಂದಿದ್ದೀನಿ ದೇವಸ್ಥಾನಕ್ಕೆ. ನಾನು ಯಾಕೆ ಇಲ್ಲಿಗೆ ಬಂದೆ ಅಂದರೆ, ನನಗೂ ಈ ವಯಸ್ಸಿನ ಪಾಪು ಇದೆ. ಪಾಪು ಅಳ್ತಾ ಇತ್ತಲ್ಲ, ಅದಕ್ಕೆ ಏನೋ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಕ್ಕ. ಓ ಹೌದಾ, ಅಂದಂಗೆ ಹೇಳಿ ನಿಮ್ಮ ಪಾಪು. ನೀವು ಒಬ್ಬರೇ ಇದ್ದೀರಾ? ಪಾಪು ಇದೆ ಅಂತ ಹೇಳಿದ್ರಿ. ಹೌದು, ನನ್ನ ಮಗ ಇದ್ದಾನೆ, ಅಲ್ಲಿದೆ ನೋಡಿ ಆಯಿ ಅಂತ. ಅವರು ತುಂಬ ತಿಟ ನನ್ನ ಮಗ, ಅದಕ್ಕೆ ಅವ್ರ ಕೈಲಿ ಕೊಟ್ಟು ಬಂದಿದ್ದೀನಿ. ನಿಮ್ಮ ಮಗು ತುಂಬ ಮುದ್ದಾಗಿದ್ಲಲ್ಲ, ನಂಗೆ ಅದು ಅಲ್ಲದೆ ಹೆಣ್ಮಗು ಅಂದರೆ ತುಂಬ ಇಷ್ಟ, ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಾನು ಎತ್ಕೊಂಡ್ಲ ಪಾಪುನ? ಇಲ್ಲ, ಅವಳು ನನ್ನ ಬಿಟ್ಟು ಬೇರೆ ಯಾತ್ರನೂ ಹೋಗಲ್ಲ, ಹೋದ್ರೆ ಹತ್ಕೊಂಡ್ಬಿಡ್ತಾಳೆ. ಅದಕ್ಕೆ ನಾನು ಯಾರಿಗೂ ಕೊಡಲ್ಲ.
ತಪ್ಪು ತಿಳ್ಕೊಬೇಡಿ. ಚೇಚೆ ಬೇಜಾರೆಲ್ಲ ಏನೂ ಇಲ್ಲ ಅಕ್ಕ. ನನಗೆ ನಿಮ್ಮ ಮಗು ಮೇಲೆ ಇರೋ ಪ್ರೀತಿ ನೋಡಿ ನೀವು ತುಂಬ ಖುಷಿ ಆಯಿತು. ನೀವಿಬ್ಬರು ಯಾವಾಗಲೂ ಇನ್ನೂ ಖುಷಿಯಾಗಿರಿ. ಥ್ಯಾಂಕ್ ಯು. ನನಗೆ ನಿಮ್ಮ ಪಾಪನ ಒಂದ್ಸರಿ ನೋಡ್ಸಿಲ್ಲ, ನನಗೆ ಹೆಂಗಿದೆ ಅಂತ ನೋಡ್ತೀನಿ ಅಕ್ಕ. ಇನ್ನೂ ಸರಿ ಮೀಟ್ ಮಾಡಿಸ್ತೀನಿ. ಇವಾಗ ಅವ್ನು ತುಂಬ ಅಳ್ತಾ ಇರ್ತಾನಲ್ವಾ, ಅದಕ್ಕೆ ಎತ್ಕೊಂಡು ಆ ಕಡೆ ಹೋಗಿದ್ದಾರೆ. ಮತ್ತೆ ಸಿಗ್ತೀವಲ್ಲ ನಾವು, ಆವಾಗ ನೋಡಿಸ್ತೀನಿ ಬಿಡಿ. ಹೌದಾ, ಸರಿ. ಹಾಗಿದ್ರೆ ನೀವೊಂದು ಕೆಲಸ ಮಾಡಿ, ಈ ದೇವಸ್ಥಾನ ಹಿಂದೆಗಡೆ ನಮ್ಮ ಲೆವೆಟ್ ಇದೆ, ಅಲ್ಲಿಗೆ ಬನ್ನಿ ಯಾವಾಗಲಾದರೂ. ಅಲ್ಲೇ ನಾವೆಲ್ಲ ಇರ್ತೀವಿ. ನೀವು ನಮ್ಮ ಫ್ರೆಂಡ್ಸ್ ಎಲ್ಲ ನಿಮಗೆ ಮೀಟ್ ಮಾಡಿಸ್ತೀನಿ ಆಯಿತಾ? ಯಾಕೆಂದರೆ ನೀವು ಹೊಸ್ದಾಗಿ ಬಂದಿದೆ ಅಂತ ಹೇಳಿದ್ರಲ್ಲ, ಅಂದಾಗ ನಿಮ್ಮ ಮನೇಲಿದೆ. ತುಂಬ ದೂರನಾ? ಇಲ್ಲ ಅಕ್ಕ, ತುಂಬ ದೂರ ಏನಿಲ್ಲ. ಇಲ್ಲೇ ಒಂದು 2 ಬೀದಿ ದಾಟಿದ್ರೆ ಅಲ್ಲಿದೆ. ಸರಿ ಬಿಡಿ, ನಾನು ಬರ್ತೀನಿ. ಫ್ರೀ ಆಗಿದ್ದಾಗ ನನ್ನ ಮಗನ ಕರ್ಕೊಂಡೇ ಬರ್ತೀನಿ, ಸರಿನಾ? ಸರಿ. ಹಾಗಿದ್ರೆ ನನಗೆ ನಿಮ್ಮ ಹೆಸರು ಗೊತ್ತಾಗಿಲ್ಲ ನನಗೆ. ಅಯ್ಯೋ ಪರಿಮಳಕ್ಕ, ನಾನು ನಿಮಗೆ ಹೆಸರು ಹೇಳದೆ ಮರ್ತೋಗ್ಬಿಟ್ನಾ? ಮಂಗಳ ಅಂತ ನನ್ನ ಹೆಸರು. ಏನು? ನಿಮಗೆ ನನ್ನ ಹೆಸರು ಹೆಂಗೆ ಗೊತ್ತಾಯ್ತು? ಯಾರು ಹೇಳಿದ್ದು? ಅಯ್ಯೋ ಅಕ್ಕ, ಅದು ಇವಾಗ ನೀವು ಹೇಳ್ತಿರಲ್ಲಕ್ಕ ಪೂಜಾರಪ್ಪನವ್ರಿಗೆ ಪರಿಮಳ ಅಂತ, ಆವಾಗ ಕೇಳಿಸ್ಕೊಂಡೆ. ಓ ಹೌದಲ್ಲ, ಮರ್ತೋಗ್ಬಿಟ್ಟೆ. ಸರಿ ಹಾಗಿದ್ರೆ ನಾನು ಬರ್ತೀನಿ, ಆದರೆ ನೀವು ಖಂಡಿತ ಮಿಸ್ ಮಾಡದೆ ಬರಬೇಕು ಆಯಿತಾ? ಖಂಡಿತ ಬರ್ತೀನಿ ಅಕ್ಕ. ಆ ಒಂದು ಗಳಿಗೆಗೋಸ್ಕರನೇ ಅಲ್ವಾ ನಾನು ಎಷ್ಟೋ ವರ್ಷನ ಕಾಯ್ಕೊಂಡಿರೋದು. ಬರ್ತಾ ಇರ್ತೇನೆ ಹೇಳಿ. ಅಲ್ಲ, ನೀವೇನು ಮಾತಾಡ್ತಾ ಇದ್ದೀರಾ? ತುಂಬ ವಿಚಿತ್ರ ಅಪ್ಪ ನೀವು. ನನಗಂತೂ ಏನೂ ಅರ್ಥ ಆಗ್ತಾ ಇಲ್ಲ ಅಕ್ಕ. ನಿಮ್ಗೆ ಅರ್ಥ ಆಗೋ ಸಮಯ ಬೇಗ ಬರಲಿ ಅಂತ ಆ ದೇವ್ರನ್ನ ಕೇಳ್ಕೊತೀನಿ ಅಕ್ಕ. ಅರ್ಥ ಆಗೋ ಸಮಯನಾ? ಏನು ಅರ್ಥ ಆಗ್ಬೇಕು ನನಗೆ? ಅಕ್ಕ ನಾನು ಇನ್ನು ಬರ್ತೀನಿ, ಆದರೆ ಒಂದಲ್ಲ ಒಂದೇ ನಾನು ಖಂಡಿತ ನಿಮ್ಮ ಮನೆಗೆ ಬಂದೇ ಬರ್ತೀನಿ ಅಕ್ಕ. ಆ ಸಮಯಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಬರ್ತೀನಿ ಅಕ್ಕ. ಇಲ್ಲಿ ನೋಡಿ, ನಿಂತ್ಕೊಳ್ಳಿ ಒಂದು. ಅರೆ, ಈ ಹುಡುಗಿ ತುಂಬ ವಿಚಿತ್ರ ಅಪ್ಪ. ನನಗಂತೂ ಏನೂ ಅರ್ಥ ಆಗಿಲ್ಲ. ಇವಾಗಲೇ ಪರಿಚಯ ಆದ್ಲು, ನಾನು ಮೊದಲೇ ಪರಿಚಯ ಅಂತ ಮಾತಾಡಿದ್ಲು, ಹೋದ್ಲು. ಪುಟ್ಟಿ ನಡಿ, ನಾವು ಮನೆಗೆ ಹೋಗೋಣ.